ಪಾಕಿಸ್ತಾನವನ್ನ ಭಾರತ ಈಗಾಗಲೇ ರಾಜತಾಂತ್ರಿಕವಾಗಿ ಮಣಿಸ್ತಾ ಇರುವಂಥದ್ದು. ಅದರ ಜೊತೆಗೆ ಆಪರೇಷನ್ ಸಿಂಧೂರದ ಮುಖಾಂತರನೂ ಕೂಡ ಮಣಿಸಿದೆ. ಇಲ್ಲಿ ಮೇನ್ ಆಗಿ ಮೊನ್ನೆ ಅಷ್ಟೇ IMF ನಿಂದ 8,500 ಕೋಟಿ ಸಾಲವನ್ನ ಕೊಡಲಾಗ್ತಾ ಇತ್ತು. ಅದಕ್ಕೂ ಕೂಡ ಕೊಕ್ಕೆ ಹಾಕೋದ್ರ ಜೊತೆಗೆ 1,70,000 ಕೋಟಿಯನ್ನ ವರ್ಲ್ಡ್ ಬ್ಯಾಂಕ್ ಇಂದ ಸಾಲವನ್ನ ನಿರೀಕ್ಷೆ ಮಾಡ್ತಾ ಇದೆ ಪಾಕಿಸ್ತಾನ. ಅದು ಜೂನ್ ನಲ್ಲಿ ಕೊಡುವಂತ ಸಾಧ್ಯತೆ ಇರುವಂಥದ್ದು. ಅದಕ್ಕೆ ಕೊಕ್ಕೆಯನ್ನ ಹಾಕುವಂತ ನಿಟ್ಟಿನಲ್ಲಿ ಭಾರತ ಪ್ರಯತ್ನವನ್ನ ಪಡ್ತಾ ಇದೆ. ಪಾಕಿಸ್ತಾನ ವಿರುದ್ಧ ಭಾರತ ಆರ್ಥಿಕ ಅಸ್ತ್ರವನ್ನ ಪ್ರಯೋಗ ಮಾಡಲಾಗ್ತಾ ಇದೆ. ವಿಶ್ವದೆದುರು ಏಕಾಂಗಿ ಮಾಡಲಿಕ್ಕೆ ಬ್ರಹ್ಮಾಸ್ತ್ರ ಯಾವ ರೀತಿಯಾಗಿ ರೆಡಿ ಮಾಡ್ಕೊಂಡಿದೆ ಹಾಗಾದ್ರೆ ಭಾರತ? ಮೋದಿ ಆರ್ಥಿಕ ಸರ್ಜಿಕಲ್ ದಾಳಿ ಹೇಗಿದೆ? ಪಾಕ್ ಉಗ್ರವಾದ ಮುಂದಿಟ್ಟು ನೆರವನ್ನ ನೀಡದಂತೆ ಅರ್ಜಿಯನ್ನ ಹಾಕಲಾಗ್ತಾ ಇದೆ. ಪಾಕಿಸ್ತಾನಕ್ಕೆ ಸಾಲ ಕೊಡದಂತೆ ವಿಶ್ವ ಬ್ಯಾಂಕಿಗೆ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. 1,70,000 ಕೋಟಿ ರೂಪಾಯಿ ನೆರವಿಗೆ ಕತ್ತರಿಯನ್ನ ಹಾಕುವಂತ ನಿಟ್ಟಿನಲ್ಲಿ ಭಾರತ ಪ್ರಯತ್ನವನ್ನ ಪಡ್ತಾ ಇರುವಂಥದ್ದು. ಏಕೆಂದ್ರೆ ಆ ಹಣವನ್ನ ಉಗ್ರ ಫ್ಯಾಕ್ಟರಿಗಳಿಗೆ ಬಳಸಿಕೊಳ್ಳುವಂತ ನಿಟ್ಟಿನಲ್ಲಿ, ಉಗ್ರರಿಗೆ ಕೊಡುವಂತ ನಿಟ್ಟಿನಲ್ಲಿ ಪಾಕಿಸ್ತಾನ ಮುಂದಾಗ್ತಾ ಇದೆ. ಉಗ್ರರನ್ನ ಪೋಷಿಸ್ತಾ ಇದೆ. ಇದು ತುಂಬಾ ಡೇಂಜರಸ್, ಇಡೀ ವಿಶ್ವಕ್ಕೆ ಡೇಂಜರ್ ಇದು ಅನ್ನುವಂಥ ಒಂದು ಸಂದೇಶವನ್ನ ಕೊಡ್ತಾ ಇದೆ. ಅದರ ಜೊತೆಗೆ ಅದಕ್ಕೆ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಭಾರತ ಮುಂದಾಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದು ಇಲ್ಲಿ ಪ್ರಮುಖವಾಗಿ ಪಾಕಿಸ್ತಾನ ಆರ್ಥಿಕ ದುಸ್ಥಿತಿಯಲ್ಲಿದ್ದರೂ ಕೂಡ ಭಾರತದ ಉಸಿರನ್ನು ನಿಲ್ಲಿಸ್ತೀನಿ, ನಾವು ರಕ್ತವನ್ನು ಹರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಭಾರತ ಯಾವ್ಯಾವ ರೀತಿಯಾಗಿ ಬೇರೆ ದೇಶಗಳ ಮುಖಾಂತರ, ವಿಶ್ವದ ಮುಖಾಂತರ ಬೆತ್ತಲುಗೊಳಿಸಿ ಏನೇನೆಲ್ಲ ತಂತ್ರವನ್ನು ಹಾಕ್ತಾ ಇದೆ, ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ನೋಡ್ತಾ ಇದ್ದೀವಿ. ಈಗ ಆರ್ಥಿಕ ಸರ್ಜಿಕಲ್ ಸ್ಟ್ರೈಕ್ ಮಾಡುವಂಥ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಸಫಲ ಆಗಬಹುದು ಅಂತ ಅನ್ಸುತ್ತೆ. ಬಿಕಾಸ್ IMF ನಿಂದ ಬೇಡ ಬೇಡ ಅಂತ ಹೇಳಿದ್ರು 8,500 ಕೋಟಿಯನ್ನು ಕೊಡಲಾಯಿತು. ಬಟ್ ಈಗ ಇದು ದೊಡ್ಡ ಅಮೌಂಟು, 1,70,000 ಕೋಟಿ. ಭಾರತ ನಿರಂತರವಾಗಿ ದಶಕಗಳಿಂದ ಪ್ರಯತ್ನ ಮಾಡ್ತಾನೆ ಇದೆ ಈ ಒಂದು ಪಾಕಿಸ್ತಾನಕ್ಕೆ ಜಾಗತಿಕವಾಗಿ ಬುದ್ಧಿಯನ್ನು ಕಳಿಸ್ಬೇಕು ಅಂತ. ಕಳೆದ ಒಂದು ದಶಕದಲ್ಲಂತೂ ಅದು ತೀವ್ರತರವಾಗಿ ಸೂಕ್ಷ್ಮವಾಗಿ ಅತ್ಯಂತ 360 ಡಿಗ್ರಿಯಲ್ಲಿ ಐಸೋಲೇಟ್ ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಒಂದು ನಮ್ಮ ಪ್ರಯತ್ನ ಒಂದು ಭಾಗ. ನಮ್ಮ ಪ್ರಯತ್ನವನ್ನು ಪಕ್ಕಕ್ಕಿಟ್ಟು ನೋಡಿದ್ರೂ ಕೂಡ ಪಾಕಿಸ್ತಾನದಲ್ಲಿ ಏನು ನಡೀತಾ ಇದೆ ಅನ್ನೋಂಥದ್ದನ್ನು ಯಾವ ಚಿಕ್ಕ ಮಗುವು ಕೂಡ ವಿಶ್ವದ ಯಾವುದೇ ಭಾಗದಲ್ಲಿ ನೋಡ್ಕೊಳ್ಬಹುದು. ಈಗ ಮೊನ್ನೆ ಇಷ್ಟೆಲ್ಲ ದಾಳಿಯಾಗಿ, ಇಷ್ಟೆಲ್ಲ ಹಂಗಾಮ ಆಗಿ, ಯುದ್ಧದ ಸನ್ನಿವೇಶ ಆಗಿ ಅಲ್ಲ ಆಗಿದ್ದೇನು? ಯಾವ ಯುನೈಟೆಡ್ ನೇಷನ್ಸ್ನ ಡೆಸಿಗ್ನೇಟೆಡ್ ಟೆರರಿಸ್ಟ್ಗಳು ದೊಡ್ಡ ದೊಡ್ಡ ಮೆರವಣಿಗೆಗಳನ್ನು ಮಾಡಿದ್ರು, ಸಂತಾಪ ಸಭೆಗಳನ್ನು ಮಾಡಿದ್ರು, ಅವ್ರ ಪಕ್ಕ CNA ನಿಂತಿತ್ತು, ಅವರನ್ನು ಅವರು ಹುತಾತ್ಮರು ಅಂತ ಕರ್ಕೊತಾರೆ, ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಕರ್ಕೊತಾರೆ. ಅವರ ಫ್ಯಾಮಿಲಿಯವರಿಗೆ 14 ಕೋಟಿ ಇನ್ನೇನು IMF ಇಂದ ದುಡ್ಡು ರಿಲೀಸ್ ಆಗೋದಕ್ಕೆ ಒಪ್ಪಿಗೆ ಆಯಿತು, ಅಷ್ಟೊತ್ತಿಗೆ ಆಗಲಿ ಅವರಿಗೆ 14 ಕೋಟಿ ಪರಿಹಾರವನ್ನು ಕೊಡ್ತಾರೆ. ಇಂಥದ್ದೆಲ್ಲವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತು ಅಮೇರಿಕಾ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿ ಜಾಗತಿಕವಾಗಿ ಏನು ಭಯೋತ್ಪಾದನೆ ವಿರುದ್ಧ ಎಲ್ಲ ರಾಷ್ಟ್ರಗಳು ಒಂದಾಗಬೇಕು, ಮತ್ತೊಂದು ಮಗದೊಂದು ಅಂತ ಹೇಳಿದ್ರು ಕೂಡ ತಮಗೆ ನೋವಾದಾಗ ನೋವು, ಅದೇ ಬೇರೆಯವರಿಗೆ ನೋವಾದಾಗ ಅದಲ್ಲ, ಅಲ್ಲಿ ಎಲ್ಲ ಭ್ರಾತೃತ್ವ ಬರಬೇಕು, ಧರ್ಮ ಮತ್ತೊಂದು ಮಗದೊಂದು ಸಹಿಷ್ಣುತೆ ಎಲ್ಲ ಬರ್ತವೆ ಮತ್ತು ಯುದ್ಧದಾಹಿ ಬೇರೆಯವರು ಮಾಡ್ತಾರೆ, ಇಂಥವೆಲ್ಲ ಹಣಪಟ್ಟಿ ಕಟ್ಟುವಂಥ ಪ್ರಯತ್ನಗಳನ್ನು ಮಾಡ್ತವೆ. ಅದು ಆಯಾ ಅದರಲ್ಲೂ ಪಾಶ್ಚಿಮಾತ್ಯ ರಾಷ್ಟ್ರಗಳ ಅತ್ಯಂತ ದೊಡ್ಡ ರಾಜತಾಂತ್ರಿಕ ಷಡ್ಯಂತ್ರ ಮೋಸ. ಅದರಲ್ಲೂ ಭಾರತ ಇತ್ತೀಚಿನ ಒಂದು ದಶಕದಲ್ಲಿ ತೆಗೆದುಕೊಳ್ತಾ ಇರುವಂಥ ನಿರ್ಧಾರ, ರಾಜತಾಂತ್ರಿಕವಾಗಿ ಇಟ್ಕೊಂಡಿರುವಂಥ ಒಂದು ಇಂಡಿಪೆಂಡೆಂಟ್ ಫಾರಿನ್ ಪಾಲಿಸಿ ಮತ್ತು ಯಾವುದೇ ಗ್ಲೋಬಲ್ ಇಶ್ಯೂಗಳನ್ನು ತನ್ನದೋ ಅಥವಾ ತನ್ನದಲ್ವೋ ಅನ್ನೋದನ್ನು ಕ್ಲಾರಿಟಿ ಇಟ್ಕೊಂಡು, ಈಗ ರಷ್ಯಾ ವಿಚಾರದಲ್ಲಿ ಎಂಟೈರ್ ಯುರೋಪಿಯನ್ ಕಂಟ್ರಿಗಳು ಇರ್ಬೋದು ಅಥವಾ ಅಮೆರಿಕದಿರ್ಬೋದು, ಎಲ್ಲ ಪ್ರತಿರೋಧ ವಿರೋಧಗಳ ನಡುವೆ ಕೂಡ ರಷ್ಯನ್ ಆಯಿಲನ್ನು ತಗೊಂಡು ಅದನ್ನು ಸಂಸ್ಕರಿಸಿ ಮತ್ತೆ ಅಮೆರಿಕಾಗೆ ಮಾರ್ತು. ಸೊ ಆ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಉಪದೇಶ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ವು ಯುರೋಪಿಯನ್ ಕಂಟ್ರಿಗಳು ಮತ್ತು ಸ್ಯಾಂಕ್ಷನ್ ಮತ್ತೊಂದು ಮಗದೊಂದು ಅಂತ ಮಾಡಿದಂಥ ಸಂದರ್ಭದಲ್ಲಿ ನೇರವಾಗಿ ಉತ್ತರಗಳನ್ನು ಕೊಟ್ಟರು. ಈ ಎಲ್ಲ ಕಾರಣಕ್ಕೆ ಭಾರತ ಇಂಡಿಪೆಂಡೆಂಟ್ ಆಗಿ ಮತ್ತು ತನ್ನದೇ ಆದ ಏನು ಲಾಭಗಳನ್ನು ಲೆಕ್ಕಾಚಾರ ಹಾಕೊಂಡು ಆ ಒಂದು ಗ್ಲೋಬಲ್ ಏಷ್ಯಾದಲ್ಲೂ ಕೂಡ ಲೀಡರ್ಶಿಪ್ಪನ್ನು ಬೆಳೆಸ್ಕೋತಾ ಇದೆ ಮತ್ತು ಡಾಲರನ್ನು ಡಾಲರ್ ಮಾಡುವಂಥ ಒಂದು ಪ್ರಯತ್ನಗಳಿಗೆ ಕೈ ಹಾಕಿದೆ. ಅದಕ್ಕೆ ಪರ್ಯಾಯವಾಗಿ ಕರೆನ್ಸಿಯನ್ನು ಹುಟ್ಟಾಕುವಂಥ ಅಥವಾ ಅಮೆರಿಕ ಕೇಂದ್ರಿತ, ಅಮೆರಿಕ ನಿರ್ಬಂಧಿತ ವ್ಯಾಪಾರ ವ್ಯವಸ್ಥೆಗೆ ಕೌಂಟರ್ ಕೊಡುವಂಥ ಪ್ರಯತ್ನಗಳಿಗೆ ಭಾರತ ಮುಂಚೂಣಿಯಲ್ಲಿದೆ ಆ ಒಂದು ಗ್ಲೋಬಲ್ ಏಷ್ಯಾದಲ್ಲಿ ಅನ್ನುವಂಥ ಎಲ್ಲ ಕಾರಣಗಳಿಗೆ. ಒಂದು ಚೀನಾ, ಅಫ್ಕೋರ್ಸ್ ಚೀನಾ ಒಂದು ಕೌಂಟರ್ ಮಾಡಲಿಕ್ಕೆ ಆ ಮೆಜರ್ಮೆಂಟಲ್ಲಿ ಇಂಡಿಯಾದ ಅಕ್ಕಪಕ್ಕ ಬಂದಂಥ ಪ್ರಾಕ್ಸಿಮಿಟಿಯನ್ನು ತೋರಿಸಿದ್ರು ಕೂಡ ಚೀನಾದಷ್ಟೇ ಭಯ, ಬೇಸರ, ಆತಂಕ ಅಮೆರಿಕಾಗಿದೆ. ಆ ಕಾರಣಕ್ಕೆ ಆ್ಯಪಲ್ ಅಂತ ಕಂಪ್ನಿಗಳಿಗೆ ಮತ್ತೆ ಮತ್ತೆ ಧಮಕಿಯನ್ನು ಹಾಕ್ತಾ ಇರುವಂಥದ್ದು. ಟ್ರಂಪು ಹೋದರೆ ಒಂದು 25% ಟ್ಯಾರಿಫನ್ನು ಹಾಕ್ತೀವಿ ಅಂತ. ಇಷ್ಟೆಲ್ಲ ಯಾವ ಕಾರಣಕ್ಕೆ ಅಂದರೆ ಭಾರತದಲ್ಲಿರುವಂಥ ವಿಪುಲ ಅವಕಾಶಗಳು ಮತ್ತು ಅದಕ್ಕಿರುವಂಥ ಪ್ರಗತಿ ದರ. ಮೊನ್ನೆ ಇನ್ನೂ ಇದೆಲ್ಲ ಪಹಲ್ಗಾಮ್ ಅಟ್ಯಾಕು, ಹಂಗಾಮ, ಯುದ್ಧದ ಸನ್ನಿವೇಶ ಇದೆಲ್ಲ ಆದ ನಂತರವೂ ಕೂಡ ವಿಶ್ವದ ಆರ್ಥಿಕ ವೇಗ ರಾಷ್ಟ್ರಗಳನ್ನು ಕಂಪ್ಯಾರಿಸನ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಅಮೆರಿಕ, ಚೀನಾವನ್ನು ಕೂಡ, ಅಫ್ಕೋರ್ಸ್ ಅವು ಡೆವಲಪ್ಡ್ ಕಂಟ್ರಿ, ನಾವು ಡೆವಲಪ್ ಆಗಿದ್ದೀವಿ ಅಂತ ಹೇಳ್ತಾ ಇಲ್ಲ, ಅವಕ್ಕೆ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಮ್ಮ GDPಯ ವೇಗ ಪಾಸಿಟಿವ್ ಆಗಿದೆ ಅನ್ನೋಂಥ ಅಂಶವನ್ನು ರೀಸೆಂಟಾಗಿ ಕೂಡ ಡಾಟಾ ಹೇಳಿತ್ತು. ಅದು ನಾವು ಹೇಳಿದ್ದಂತಲ್ಲ, ನಾವು ಮ್ಯಾನಿಪುಲೇಟ್ ಮಾಡಿದ್ದಂತಲ್ಲ, ವಿಶ್ವಸಂಸ್ಥೆಯಲ್ಲೇ ಬಂದಿದ್ದಂಥ ರಿಪೋರ್ಟ್. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಭಾರತಕ್ಕೆ ಈಗಲೇ ಚೆಕ್ಮೇಟನ್ನು ಇಡದೇ ಹೋದರೆ ಮತ್ತೊಂದು ಚೀನಾದ ರೀತಿ ಥ್ರೆಟ್ ಆಗುತ್ತೆ ಅನ್ನುವಂಥ ಒಂದು ಆತಂಕಗಳು ಕೂಡ ಗ್ಲೋಬಲ್ ಪರ್ಸ್ಪೆಕ್ಟಿವಲ್ಲಿ ಇರ್ಬೋದು. ಆ ಕಾರಣಕ್ಕೆ ಪಾಕಿಸ್ತಾನದಂಥ ರಾಷ್ಟ್ರಗಳಿಗೆ ಇಂತಹ ಹಂಗಾಮಗಳ ನಡುವೆಯೂ ಕೂಡ, ಇಂತಹ ಕಣ್ಣಿಗೆ ರಾಚುವಂತಹ ಭಯೋತ್ಪಾದನೆಯ ನಡುವೆಯೂ ಕೂಡ
1.70 ಲಕ್ಷ ಕೋಟಿಯವರೆಗೆ ಅನುದಾನಕ್ಕೆ ಏನು ರೆಡಿಯಾಗುತ್ತೆ. ಮತ್ತು ಈಗಾಗಲೇ 11,000-12,000 ಕೋಟಿಯನ್ನು IMF ಕೊಡುತ್ತೆ. ಇದೆಲ್ಲ ಯಾಕಾಗುತ್ತೆ ಅಂದರೆ ಜಸ್ಟ್ ಬಿಕಾಸ್ ಭಾರತವನ್ನು ನಿಗ್ರಹ ಮಾಡಬೇಕು ಅಂತಂದರೆ ಇರುವಂತಹ ದಾರಿಗಳು ಅವರಿಗೆ ಮುಲ್ಲಾಗಿ ಪಾಕಿಸ್ತಾನವನ್ನು ಸದಾ ಏನು ಜಾಗೃತವಾಗಿಡಬೇಕು ಅಂದರೆ 2018ರಲ್ಲಿ ಅವ್ರಿಗೆ ಗ್ರೇ ಲಿಸ್ಟ್ಗೆ ಹೋಗ್ಬಿಟ್ಟಿದ್ರು, ತುಂಬ ದಿವಾಳಿ ಆಗೋಗಿತ್ತು. 22ರಲ್ಲಿ ವಾಪಸ್ ಗ್ರೇ ಲಿಸ್ಟಿಂದ ತೆಗೆದ ಮೇಲೆ ಅಲ್ಲಿ ದುಡ್ಡು ಸಿಗ್ತಾ ಇದೆ. ಸೊ ಇವಾಗೂ ಕೂಡ ಏನದನ್ನು ಸಾಲ ಎತ್ತುವಳಿ ಮಾಡಿಕೊಂಡು ಒಂದಷ್ಟು ಅವ್ರೇನು ತಗೊಂಡ್ರೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಅವರೇನು ಅನ್ನಕ್ಕೋ ಆಹಾರಕ್ಕೋ ದೇಶದ ಅಭಿವೃದ್ಧಿಗೋ ಆರ್ಥಿಕ ಪ್ರಗತಿಗೋ ಯಾವುದಕ್ಕೂ ಬಳಸಲ್ಲ. ಅವರು ಬಳಸುವಂಥದ್ದೇ ಯುದ್ಧೋಪಕರಣಗಳ ಖರೀದಿಗೆ ಮತ್ತು ಮದ್ದುಗುಂಡುಗಳು ಮತ್ತು ಅಲ್ಲಿರುವಂಥ ಉಗ್ರರ ಪೋಷಣೆಗೆ ಬಳಸುವಂಥದ್ದು ಮತ್ತು ಭಾರತದ ವಿರುದ್ಧ ಅಥವಾ ಭಾರತದ ವಿರುದ್ಧವಾಗಿರುವಂಥ ಷಡ್ಯಂತ್ರಗಳಿಗೆ ಆ ಹಣವನ್ನು ಬಳಸ್ತಾರೆ, ಬಹುತೇಕ ಹಣವನ್ನು ಬಳಸ್ತಾರೆ. ಸೊ ಅದು ಗೊತ್ತಿದ್ದು ಯಾಕೆ ಕೊಡ್ತಾರೆ ಅಂದರೆ ಅವರ ಪರ್ಪಸ್ ಇದೆ. ಸೊ ಎಂಟೈರ್ ಏನು ಬ್ರಿಟಿಷ್ ಕಾಲೋನಿ ಹೇಗೆ ಹಿಂದೆ ಇಡೀ ವಿಶ್ವವನ್ನು ಆಳಬೇಕು ಅಂತ ಹೊರಟಿತ್ತಲ್ಲ, ಡಿವೈಡ್ ಆ್ಯಂಡ್ ರೂಲ್ ಮಾಡಿ ಎಲ್ಲರನ್ನ ಎತ್ಕಟ್ಟಿ, ಈಗ ಅಮೆರಿಕ ಕೂಡ ಮಾಡ್ತಾ ಇರುವಂಥದ್ದು ಅದೇನೆ. ಎಲ್ಲೆಲ್ಲಿ ಯಾವ ರಾಷ್ಟ್ರಗಳು ಪ್ರಗತಿಯತ್ತ ಮುನ್ನುಗ್ತವೆ ಅದನ್ನು ಕಂಟ್ರೋಲ್ ಮಾಡಬೇಕು. ಅದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಅದರ ಪಕ್ಕದಲ್ಲಿರುವಂಥವ್ರು ಒಳ್ಳೆಯವರ ಕೆಟ್ಟವರು ಅವ್ರನ್ನ ಪೋಷಣೆ ಮಾಡಿ ಆದಷ್ಟು ತೊಂದರೆಯನ್ನು ಕೊಡಬೇಕು ಅಂತ. ಆ ಕಾರಣಕ್ಕೇ ಈ ಒಂದು ಏನು ಸಾಲದ ಪ್ರಕ್ರಿಯೆಯಲ್ಲಿ ಪಾಕಿಸ್ತಾನಕ್ಕೆ ಸಪೋರ್ಟಿವ್ ಆಗಿ ನಿಂತ ಇರುವಂಥದ್ದು. ಅಟ್ ದ ಸೇಮ್ ಟೈಮ್ ಭಾರತ ತನ್ನ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಗ್ಲೋಬಲ್ ಡೆಲಿಗೇಷನ್ಗಳನ್ನು ಕಳಿಸಿದೆ ಎಲ್ಲ ಕಡೆ. ಪಾಕಿಸ್ತಾನ ಏನು ಮಾಡ್ತಾ ಇದೆ, ಯಾಕೆ ಮಾಡ್ತಾ ಇದೆ ಎಲ್ಲ ಗೊತ್ತಿದೆ. ಆದಷ್ಟು ಅಂದರೆ ರಿಮೈಂಡ್ ಮಾಡುವಂಥ ಪ್ರಯತ್ನಗಳನ್ನು ಮಾಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ನಾವೇನಾದರೂ ಕೌಂಟರ್ ಮೆಜರ್ಮೆಂಟ್ಸನ್ನು ತಗೊಂಡ್ರೆ ಇನ್ ಟರ್ಮ್ಸ್ ಆಫ್ ನಾವು ಯುರೋಪಿಯನ್ ಟ್ರೇಡ್ ವಿಚಾರದಲ್ಲಿರ್ಬೋದು, ಅಮೆರಿಕನ್ ಟ್ರೇಡ್ ವಿಚಾರದಲ್ಲಿರ್ಬೋದು, ಅಥವಾ ನಮ್ಮದೇ ಆದಂಥ ಪರ್ಯಾಯ ಮಾರ್ಗಗಳ ವಿಚಾರದಲ್ಲಿರ್ಬೋದು, ನಾವೇನಾದರೂ ಕೌಂಟರ್ ಮೆಜರ್ಮೆಂಟನ್ನು ತಗೊಂಡ್ರೆ ಅವತ್ತು ನೀವು ನಮ್ಮನ್ನು ಕ್ವಶನ್ ಮಾಡಬಾರ್ದು. ಇವತ್ತು ನಾವು ಪದೇ ರಿಮೈಂಡ್ ಮಾಡಿದ್ವಿ. ಅದಾದಮೇಲೂ ನಿಮ್ಮದು ಇಂಡಿವಿಜುವಲ್ ಫಾರಿನ್ ಪಾಲಿಸಿ, ನಿಮ್ಮದು ಇಂಡಿವಿಜುವಲ್ ಮಾನಿಟರಿ ಪಾಲಿಸಿ ಅಂದಮೇಲೆ ನಮ್ಮದು ಕೂಡ ಇಂಡಿವಿಜುವಲ್ ಆ್ಯಂಡ್ ಇಂಡಿಪೆಂಡೆಂಟ್ ಪಾಲಿಸಿ ಇರುತ್ತೆ ಅನ್ನುವಂಥ ಒಂದು ಸೂಕ್ಷ್ಮ ಸಂದೇಶವನ್ನು ಕೊಡೋದಕ್ಕೆ ಈ ಒಂದು ಪ್ರಕ್ರಿಯೆಗಳಲ್ಲಿ ತನ್ನ ಒಂದು ಪಾತ್ರವನ್ನು ತೋರಿಸೋದ್ರ ಮೂಲಕ ಭಾರತ ಪ್ರಯತ್ನವನ್ನು ಪಡ್ತಾ ಇದೆ. ಅದರಲ್ಲಿ ಸಕ್ಸಸ್ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ಯಾಕಂದರೆ ನಾವು ಸದಸ್ಯ ರಾಷ್ಟ್ರ ಆದರೂ ಕೂಡ ಬಹುತೇಕ ರಾಷ್ಟ್ರಗಳು, ಅದರಲ್ಲೂ ಅಮೆರಿಕದಂತಹ ರಾಷ್ಟ್ರಗಳು ಪಾಕಿಸ್ತಾನದಲ್ಲಿ ಅತ್ಯಂತ ದೊಡ್ಡ ಲೀಡರ್ ಇದ್ದಾರೆ, ಒಳ್ಳೊಳ್ಳೆ ಲೀಡರ್ಸ್ ಇದ್ದಾರೆ, ಪ್ರಗತಿಯತ್ತ ಮುನ್ನುಗ್ತಾ ಇದೆ. ಮತ್ತು IMF ಹೇಳುತ್ತೆ ನಾವೆಲ್ಲ ಕಂಡೀಷನ್ ಒಪ್ಕೊಂಡಿದೆ, ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ತಾ ಇದೆ. ಸೊ ಹಂಗಾಗಿ ನಾವು ಪ್ರೊಆಕ್ಟಿವ್ ಆಗಿ ಕೊಡ್ತಾ ಇದೀವಿ ಸಾಲ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಅವ್ರ ಉದ್ದೇಶ ಗೊತ್ತಿರೋದ್ರಿಂದ ಈ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಒಂದು ನಿಲುವನ್ನು ಸರಿಯಾಗಿ ಸೂಕ್ಷ್ಮವಾಗಿ ಮುಂದಡಿ ಇಟ್ಟು ಅದನ್ನು ತೋರಿಸಿ ನಂತರ ನಮ್ಮ ಕೌಂಟರ್ ಮೆಜರ್ಮೆಂಟ್ಗಳಿಗೆ ನಮ್ಮದೇ ಆದಂಥ ದಾರಿಯನ್ನು ಹುಡುಕುವಂಥ ಪ್ರಯತ್ನವನ್ನು ಭಾರತ ಮಾಡ್ತಾ ಇದೆ. ಪೃಥ್ವಿ ಪಟೇಲ್ರೆ, ಇಲ್ಲಿ ಭಯೋತ್ಪಾದನೆ ಅನ್ನುವಂಥದ್ದು ಭಾರತಕ್ಕೆ ಮಾತ್ರ ಕಾಡ್ತಾ ಇರುವಂಥದ್ದಲ್ಲ, ಇಡೀ ವಿಶ್ವಕ್ಕೆ ಕಾಡ್ತಾ ಇದೆ. ಅದನ್ನು ಸಾಕಷ್ಟು ಬಾರಿ ನಾವು ಚರ್ಚೆಯನ್ನು ಕೂಡ ಮಾಡಿದ್ವಿ. ಆ ಒಂದು ರೀಸನ್ಗಳನ್ನು ಇಡೀ ವಿಶ್ವದ ಮುಂದೆ ತೆರೆದಿಡುವಂಥ ಒಂದು ಕಾರಣಕ್ಕೋಸ್ಕರನೇ ಒಂದು ಟೀಮನ್ನು ಕೂಡ ರಚನೆ ಮಾಡಿ ಪಕ್ಷಾತೀತವಾಗಿ ಎಲ್ಲ ಸಂಸದರನ್ನು ಕೂಡ ಕಳಿಸಿ ಆಯಾ ದೇಶಗಳಲ್ಲಿ ಪಾಕಿಸ್ತಾನ ಎಷ್ಟು ಮಟ್ಟಿಗೆ ಭಯೋತ್ಪಾದನೆಯನ್ನು ಪೋಷಿಸ್ತಾ ಇದೆ ಅನ್ನುವಂಥ ಮೆಸೇಜನ್ನು ಕೊಡ್ತಾ ಇದೆ. ಒಂದು ದೇಶ ಎಷ್ಟು ಮಟ್ಟಿಗೆ ಪತನವನ್ನು ಕಾಣ್ಬೋದು, ಎಷ್ಟು ಮಟ್ಟಿಗೆ ತನ್ನ ಸಮಾಧಿಯನ್ನು ತಾನೇ ತೋಡ್ಕೊಳ್ಬೋದು, ನಾಯಕತ್ವ ಅನ್ನುವಂಥದ್ದು ಸರಿಯಾಗಿ ಇಲ್ಲದಿದ್ದರೆ ಅನ್ನುವಂಥದ್ದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂದರೆ ಪಾಕಿಸ್ತಾನ. ಇಂತಹ ಸಂದರ್ಭದಲ್ಲೂ ಕೂಡ ಮತ್ತೆ ಅವರಿಗೆ ಸಾಲವನ್ನು ಕೊಟ್ಟು ಮತ್ತಷ್ಟು ಅವರಿಗೆ ಇದೇ ರೀತಿಯಾಗಿ ಭಯೋತ್ಪಾದನೆ ಚಟುವಟಿಕೆಗಳಿಗೆ ಆಸ್ಪದವನ್ನು ಮಾಡಿಕೊಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೆ ಈ ಸಾಲವನ್ನು ಅಕಸ್ಮಾತ್ ಕೊಟ್ಟಿದ್ದೇ ಆದರೆ ಅಂತ? ಪೃಥ್ವಿ, ಉಗ್ರವಾದ ಮತ್ತು ಮೂಲಭೂತವಾದ ಹಾಗೂ ಭಯೋತ್ಪಾದನೆ ಸಂಘಟನೆಗಳಿಗೆ ಮತ್ತು ಮೂಲಭೂತವಾದಿಗಳ ಅಂಧಾಭಿಮಾನಕ್ಕೆ ಯಾವ ರಾಷ್ಟ್ರಗಳು ಬೆಂಬಲವಾಗಿ ನಿಂತವೆ, ಆರ್ಥಿಕವಾಗಿ ಅವರಿಗೆ ಮತ್ತು ಸೇನೆ ಮತ್ತು ಸರ್ಕಾರಗಳು ಸಹಾಯ ನೀಡಿದವೆ. ಆ ಮುಖಾಂತರ ಆಯಾ ರಾಷ್ಟ್ರಗಳು ಬಹುತೇಕ ಜಗತ್ತಿನ ಸುಮಾರು 20ಕ್ಕೂ ಹೆಚ್ಚು ರಾಷ್ಟ್ರಗಳು ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಅಸ್ಥಿರತೆಗೆ ಮತ್ತು ಅಲ್ಲಿರ್ತಕ್ಕಂಥ ದಿವಾಳಿತನಕ್ಕೆ ಕಾರಣ ಆಗಿರುವಂಥದ್ದು. ಜಗತ್ತಿನ ಮುಂದೆ ಮೊದಲನೇ ರಾಷ್ಟ್ರ ಅದು ಪಾಕಿಸ್ತಾನ. ಅದು ಬಿಟ್ಟರೆ ನಮ್ಮ ಕಣ್ಣು ಮುಂದೆ ನಮ್ಮ ಏಷ್ಯನ್ ಕಂಟ್ರೀಸ್ ನೋಡ್ಬೋದು, ಪಕ್ಕದ ಬಾಂಗ್ಲಾವನ್ನು ನೋಡ್ಬೋದು, ಪಕ್ಕದ ಅಫ್ಘಾನಿಸ್ತಾನವನ್ನು ನೋಡ್ಬೋದು, ಈ ರೀತಿ ಮತ್ತು ಅಜರ್ಬೈಜಾನ್ಗಳ ಅಂತ ದೇಶವನ್ನು ನೋಡ್ಬೋದು. ಯಾಕಂತ ಹೇಳಿದ್ರೆ ಇವರೆಲ್ಲರೂ ಏನು ಮಾಡಿದರು ಅಂತ ಹೇಳಿದ್ರೆ ಸೇನೆ ಮತ್ತು ಸರ್ಕಾರಗಳು ಮೂಲಭೂತವಾದಿಗಳ ಕೈಗೆ ಆಡಳಿತದ ಚುಕ್ಕಾಣಿಯನ್ನು ಕೊಟ್ಟರು. ಅವರ ಇಶಾರೆಯಂತೆ, ಅವರ ಸೂಚನೆಯಂತೆ ಸರ್ಕಾರಗಳನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಮುಖಾಂತರ ಇವತ್ತು ಈ ರಾಷ್ಟ್ರಗಳು ಆರ್ಥಿಕ ಮತ್ತು ಸಾಮಾಜಿಕ ಮತ್ತು ರಾಜಕೀಯ ಅರಾಜಕತೆ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇವತ್ತು ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ರವರು ಹೀಗಿದ್ದಾರೆ, ನಾಳೆ ಬೆಳಗ್ಗೆ ಅಷ್ಟೊಳಗಡೆ ಅವರ ಸೇನಾ ಮುಖ್ಯಸ್ಥರಾಗಿರ್ತಕ್ಕಂಥ ಮುನೀರ್ ಅವರೇ ಇಡೀ ಪಾಕಿಸ್ತಾನವನ್ನು ಕಂಟ್ರೋಲ್ ತೆಗೆದುಕೊಂಡ್ರು. ಆಶ್ಚರ್ಯಪಡಬೇಕಾಗಿಲ್ಲ. ನೋಡಿ ಯಾವ ರೀತಿ ಮೂಲಭೂತವಾದಿಗಳಿಗೆ ಎಷ್ಟು ಎದುರುತ್ತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು. ಮೂಲಭೂತವಾದಿಗಳ ಮಾತನ್ನು ಕೇಳಿಲ್ಲ ಅಂತ ಹೇಳಿದ್ರೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಯಾವುದೋ ಶಾಲೆಗೆ ಬಾಂಬ್ ಹಾಕ್ಲಾಗ್ತದೆ, ಪಾಕಿಸ್ತಾನದ ಯಾವುದೋ ಸರ್ಕಾರಿ ಕಚೇರಿಗೆ ಬಾಂಬ್ ಹಾಕ್ತಾರೆ, ಪಾಕಿಸ್ತಾನದ ಯಾವುದೋ ಸಂಘ ಸಂಸ್ಥೆಗಳ ಮೇಲೆ ಬಾಂಬ್ ಹಾಕ್ತಾರೆ. ಆ ಮುಖಾಂತರ ಅವರು ಇಡೀ ದೇಶವನ್ನು ಕಂಟ್ರೋಲ್ ಇಟ್ಕೊಂಡಿರ್ತಕ್ಕಂಥದ್ದು. ಇಂಥ ಪಾಕಿಸ್ತಾನದ ಕೃತ್ಯ ಅಂತ ಹೇಳಿದ್ರೆ ಅವರಿಗೆ ಭಾರತದ ಮೇಲೆ ಯುದ್ಧ ಸಾರುವಂಥದ್ದು, ಭಾರತದ ಮೇಲೆ ಉಗ್ರ ಸಂಘಟನೆಗಳಿಗೆ ಬೆಂಬಲ ನೀಡುವ ಮುಖಾಂತರ ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಸೇನೆ ಆ ಮುಖಾಂತರ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಮಾಡ್ತಕ್ಕಂಥ ಒಂದು ಷಡ್ಯಂತ್ರದ ಭಾಗ. ಹೌದು, ಇವತ್ತು ಪಾಕಿಸ್ತಾನ ದಿವಾಳಿಯಾಗಿದೆ. ತುಂಬ ಜನಕ್ಕೆ ಗೊತ್ತಿಲ್ಲ. ಪಾಕಿಸ್ತಾನಕ್ಕೆ ಇವತ್ತು ಪಾಕಿಸ್ತಾನದ ಅನೇಕ ಜನರು ಕೂಡ, ಪಾಕಿಸ್ತಾನದ 20% ಜನರು ಒಂದು ಹೊತ್ತಿನ ಊಟ ಮಾಡಲಿಕ್ಕೆ ಕೂಡ ಕಷ್ಟ ಅಂತೇಳಿ ಒಂದು ಸರ್ವೆ ರಿಪೋರ್ಟ್ ಹೇಳುತ್ತೆ. ಅಂದರೆ ಒಂದು ಹೊತ್ತಿನ ಊಟ ಮಾಡಲಿಕ್ಕೆ ಅಲ್ಲಿ ಕಷ್ಟ ಆಗಿರ್ತಕ್ಕಂಥದ್ದು, ಅಷ್ಟು ಬಡತನ ಇರ್ತಕ್ಕಂಥದ್ದು. ಪಾಕಿಸ್ತಾನ ಇಡೀ ದೇಶ ನೆಚ್ಕೊಂಡಿರ್ತಕ್ಕಂಥದ್ದು ವಿಶ್ವ ಬ್ಯಾಂಕ್ ಮತ್ತು IMFನ ಸಾಲ
ಮತ್ತು ಅಲ್ಲಿನ ಶೇಕಡ 40ರಷ್ಟು ಕೃಷಿಕರು ಅವರಿಗೆ ಊಟ ಕೊಡ್ತಿರ್ತಕ್ಕಂಥದ್ದು. ಇಂಥ ಸ್ಥಿತಿಯಲ್ಲಿ ಈಗ ವಿದೇಶಿಗಳ ಮುಂದೆ ವಿಶ್ವ ಬ್ಯಾಂಕ್ ಮುಂದೆ ಅವರು ಸಾಲವನ್ನು ಕೇಳ್ತಿರ್ತಕ್ಕಂಥದ್ದು. ಈಗಾಗಲೇ 8,500 ಕೋಟಿ ಇಂಡಿಯನ್ ಮಾನಿಟರ್ ಫಂಡನ್ನು ಪಾಕಿಸ್ತಾನಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇಂಡಿಯನ್ ಮಾನಿಟರ್ ಫಂಡ್ ಕೊಟ್ಟ 24 ಅವರ್ಸ್ಲಿ ಅವರು ಅನೌನ್ಸನ್ನು ಮಾಡ್ತಾರೆ. ಒಬ್ಬ ಉಗ್ರ ಮಸೂದ್ ಅಜರ್ಗೆ 14 ಕೋಟಿ ಪರಿಹಾರವನ್ನು ಘೋಷಣೆಯನ್ನು ಮಾಡ್ತಾರೆ. ನಿಮಗೆ ಗೊತ್ತಿರಲಿ, ಇವತ್ತು IMF ಹಣ ಕೊಡುವ ಹಿಂದೆ ಕೂಡ ಅಮೆರಿಕ ಇರ್ತಕ್ಕಂಥದ್ದು, ಯುರೋಪ್ ಒಕ್ಕೂಟಗಳು ಇರ್ತಕ್ಕಂಥ ಅವ್ರಿಗೆಲ್ಲ ಏನಂತೇಳಿದ್ರೆ ಪಾಕಿಸ್ತಾನ ಇಂಥ ಅರಾಜಕತೆ ದೇಶಗಳಿಗೆ ಸಾಲ ಕೊಡುವ ಮುಖಾಂತರ ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡೋ ಮುಖಾಂತರ ಅಲ್ಲಿನ ನೈಸರ್ಗಿಕ ಸಂಪತ್ತು ಮತ್ತು ಅಲ್ಲಿನ ನೈಸರ್ಗಿಕ ಸಂಪತ್ತನ್ನು ಕಬಳಿಸುವ ಒಂದು ಹುನ್ನಾರ. ಆ ಮುಖಾಂತರ ಎಲ್ಲೊಂದು ಕಡೆ ಮಗುವನ್ನು ತೊಟ್ಟಲನ್ನು ತೂಗಿದಂಗೆ ಆಗಬೇಕು, ಮಗುವನ್ನು ಚಿವುಟಂತೆ ಆಗಬೇಕು ಅನ್ನೋ ಮುಖಾಂತರ ಆ ರೀತಿ ತಂತ್ರವನ್ನು ಮಾಡ್ತಿರ್ತಕ್ಕಂಥದ್ದು. ಬಹುಶಃ ಭಾರತ ಕಳೆದ 45 ವರ್ಷಗಳಿಂದಲೂ ಕೂಡ ರಾಜತಾಂತ್ರಿಕವಾಗಿ ಇಡೀ ವಿಶ್ವದಲ್ಲಿ ತನ್ನದೇ ಆದ ಬದ್ಧತೆ ಮತ್ತು ನಿಲುವನ್ನು ಹೊಂದಿರತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಭಾರತದ ಮಾನವ ಸಂಪತ್ತು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ, ವಿಶ್ವದ 100 ದೇಶಗಳಲ್ಲಿ ನಮ್ಮ ಟೆಕ್ನಿಷಿಯನ್ಗಳಿದ್ದಾರೆ. ವಿಶ್ವದ 100 ದೇಶಗಳಲ್ಲಿ ಶೇಕಡ 5ರಿಂದ 6ರಷ್ಟು ಭಾರತೀಯರು ಆ ದೇಶದ ಅಷ್ಟು ವೈಜ್ಞಾನಿಕವಾಗಿ ಮತ್ತು IT-BT ಬೇರೆ ಬೇರೆ ತಂತ್ರಜ್ಞಾನವಾಗಿ ಕಂಟ್ರೋಲ್ ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಇವತ್ತು ಅಮೆರಿಕನರು ಅತಿ ಹೆಚ್ಚು ದೊಡ್ಡ ಸೋಮಾರಿಗಳು. ಇವತ್ತು ಅಮೆರಿಕವನ್ನು ಕಾಪಾಡ್ತಿರ್ತಕ್ಕಂಥ ನಮ್ಮ ಭಾರತೀಯ ಮಾನವ ಸಂಪನ್ಮೂಲ, ಭಾರತೀಯರು ಇವತ್ತು ಅಮೆರಿಕವನ್ನು ಕಾಪಾಡ್ತಿರ್ತಕ್ಕಂಥ. ಅದೇ ರೀತಿ ವಿಶ್ವದ 100 ರಾಷ್ಟ್ರಗಳು ಭಾರತದಲ್ಲೂ ಕೂಡ ಅಲ್ಲಿನ ಜನರು ಇಲ್ಲಿದ್ದಾರೆ. ಯಾಕಂದರೆ ಇಲ್ಲಿನ ತಂತ್ರಜ್ಞಾನ, ಇಲ್ಲಿನ ವೈವಿಧ್ಯಮಯ ಸಂಸ್ಕೃತಿಗಳು ಎಲ್ಲವನ್ನು ನೋಡ್ಕೊಂಡು ಇವತ್ತು ಭಾರತದಲ್ಲಿ ಇರ್ತಕ್ಕಂಥ. ಇವತ್ತು ಇಂಡಿಯಾಗೆ ಕೂಡ 100 ದೇಶಗಳು ಕೂಡ ಭಾರತ ಅನಿವಾರ್ಯ. ಆದರೆ ಪಾಕಿಸ್ತಾನ ಪಕ್ಕದ ಅಫ್ಘಾನಿಸ್ತಾನಕ್ಕೂ ಕೂಡ ಅನಿವಾರ್ಯ ಅಲ್ಲ. ಪಾಕಿಸ್ತಾನ ಅಕ್ಕಪಕ್ಕದ ಸಾರ್ಕ್ ರಾಷ್ಟ್ರಗಳು ಕೂಡ ಅನಿವಾರ್ಯ ಇಲ್ಲ. ಅಂಥ ಸ್ಥಿತಿ ಇವತ್ತು ಪಾಕಿಸ್ತಾನಕ್ಕೆ ನಿರ್ಮಾಣ ಮಾಡ್ಕೊಂಡಿರ್ತಕ್ಕಂಥದ್ದು. ನಾನು ಹೇಳಿದ ಅರಾಜಕತೆ ಯಾವ ರೀತಿ ಇದೆ ಅಂದರೆ, ನಾಳೆ ಬೆಳಗ್ಗೆ ಅಲ್ಲಿಯ ಸೇನೆ ಮುಖ್ಯಸ್ಥ ಇಡೀ ದೇಶವನ್ನು ಕಂಟ್ರೋಲ್ ತೆಗೆದುಕೊಂಡ್ರು ಆಶ್ಚರ್ಯಪಡಬೇಕಾಗಿಲ್ಲ. ಈಗ 1.70 ಲಕ್ಷ ಕೋಟಿಯನ್ನು ವಿಶ್ವ ಬ್ಯಾಂಕ್ ಮುಂದೆ ಬೇಡ್ತಿರ್ತಕ್ಕಂಥದ್ದು. ಈಗಾಗಲೇ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಭಾರತ ರಾಜತಾಂತ್ರಿಕವಾಗಿ ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು. ಈಗಾಗಲೇ IMF ಸಾಲವನ್ನು ಕೊಟ್ಟಿದ್ದ ನಂತರ ಯಾವಾಗ ಭಾರತ ವಿರೋಧವನ್ನು ವ್ಯಕ್ತಪಡಿಸಿತು ಪೃಥ್ವಿ, ಆ ವಿರೋಧ ವ್ಯಕ್ತಪಡಿಸಿದ ನಂತರ 48 ಗಂಟೆ ಒಳಗೆ IMF ಒಂದು ಸರ್ಕ್ಯುಲರನ್ನು ಹೊರಡಿಸುತ್ತೆ ಪಾಕಿಸ್ತಾನಕ್ಕೆ. ನಾವು ಕೊಟ್ಟ ದುಡ್ಡಕ್ಕೆ ನೀವು ಕ್ರೆಡಿಬಿಲಿಟಿ ಇರಬೇಕು, ನಾವು ಹೇಳಿದಂತೆ ಮಾಡಬೇಕಂತೇಳಿ ಸುಮಾರು 20ಕ್ಕೂ ಹೆಚ್ಚು ಅಂಕಿ ಅಂಶಗಳನ್ನು ಹಾಕಿ ಅಲ್ಲಿ ರೂಲ್ಸ್ಗಳನ್ನ ಮಾಡಿ, ನೀವು ಇದರಂತೆಯೇ ಖರ್ಚು ಮಾಡಬೇಕು, ಇದಕ್ಕೆ ಖರ್ಚು ಮಾಡಬೇಕು ಅನ್ನೋ ಮುಖಾಂತರ ನಾವು ಪರೋಕ್ಷವಾಗಿ IMF ದುಡ್ಡನ್ನು ಪಾಕಿಸ್ತಾನ ಉಗ್ರರಿಗೆ ಖರ್ಚು ಮಾಡಿದರೆ ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ನಾವು IMF ತಿಳಿಸ್ಕೊಟ್ಟಿದ್ದೀವಿ. ಈಗ ವಿಶ್ವ ಬ್ಯಾಂಕ್ ಮುಂದೆ ಕೂಡ ಪಾಕಿಸ್ತಾನದ ದಿವಾಳಿ ಆಗಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿ ಮತ್ತು ಕೊಡ್ತಕ್ಕಂಥ ಹಣವನ್ನು ಉಗ್ರ ಸಂಘಟನೆಗಳು, ಭಯೋತ್ಪಾದಕರು ಮತ್ತು ಅವರೆಲ್ಲರನ್ನು ಕೂಡ ಭಾರತಕ್ಕೆ ಬಿಡುವ ಮುಖಾಂತರ ಭಾರತದ ವಿರುದ್ಧ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಯುದ್ಧ ಮಾಡಲಿಕ್ಕೆ ಈ ಹಣವನ್ನು ದುರ್ಬಳಕೆ ಮಾಡ್ಕೊಳ್ತಾರೆ ಅಂತೇಳಿ ಭಾರತ ಈಗಾಗಲೇ ವಿಶ್ವ ಬ್ಯಾಂಕ್ ಮುಂದೆ ತನ್ನ ಮನವಿಯನ್ನು ಇಟ್ಟಿರ್ತಕ್ಕಂಥದ್ದು. ಇದು ವಿಶ್ವಕ್ಕೆ ಕೂಡ ಗೊತ್ತಿರ್ತಕ್ಕಂಥದ್ದು. ಆದರೆ ವಿಶ್ವ ಬ್ಯಾಂಕು ಯಾವ ರೀತಿ ಇದು ಮಾಡುತ್ತೆ, ಇಡೀ ಪಾಕಿಸ್ತಾನವನ್ನು ಅಡ ಇಟ್ಕೊಂಡು ಕೊಟ್ಟರು ಕೂಡ ಆಶ್ಚರ್ಯಪಡಬೇಕಾಗಿಲ್ಲ. ಇಡೀ ವಿಶ್ವ ಬ್ಯಾಂಕು ಅಥವಾ IMF ಮುಂದೊಂದು ದಿನ ಇಡೀ ಪಾಕಿಸ್ತಾನವನ್ನು ಕಂಟ್ರೋಲ್ ತೆಗೆದುಕೊಳ್ಳೋ ಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂತ ಹೇಳಿದ್ರೆ ಅವರು ಕೊಡ್ತಕ್ಕಂಥ ಹಣವನ್ನು ಶೇಕಡ 20% ಹಣವನ್ನು, ಮೊದಲು ಹೇಳಿದ 20 to 30% ಹಣವನ್ನು ಉಗ್ರ ಸಂಘಟನೆಗಳಿಗೆ ಬೆಂಬಲವಾಗಿ ನಿಲ್ಲಲಿಕ್ಕೆ ಖರ್ಚು ಮಾಡ್ತಾರೆ. ಉಳಿದಂಥ 30 to 40% ಹಣವನ್ನು ಭಾರತದ ವಿರುದ್ಧ ಯುದ್ಧ ಮಾಡಲಿಕ್ಕಾಗಿ ಯುದ್ಧೋಪಕರಣಗಳ ಖರೀದಿ ಮಾಡಲಿಕ್ಕಾಗಿ ಕೂಡ ಅವರು ಬಳಸ್ಕೊಳ್ತಾರೆ. ಯಾರ ಹತ್ರ ಖರೀದಿ ಮಾಡ್ತಾರೆ? ಒನ್ಸ್ ಅಗೇನ್ ಅಮೆರಿಕ, ಜರ್ಮನಿ, ಐರೋಪ್ಯ ಒಕ್ಕೂಟ ಹತ್ರ ಖರೀದಿ ಮಾಡ್ತಿರ್ತಕ್ಕಂಥದ್ದು. ಬಹುಶಃ ನಮ್ಮ ದೇಶದ ರಾಜತಾಂತ್ರಿಕ ಹೋರಾಟ ಇದೆಯಲ್ಲ, ಯುದ್ಧಕ್ಕಿಂತಲೂ ಮೆಚ್ಚುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದ ನಡುವೆ ಇಡೀ ಜಗತ್ತು ಇರ್ತಕ್ಕಂಥದ್ದು. ಸಣ್ಣ ಸಣ್ಣ ಸಿಟಿಗಳು ಕೂಡ ಗ್ಲೋಬಲ್ ವಿಲೇಜ್ ಥರ ಕಾಣ್ತಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಭಾರತದ ಈ ರಾಜತಾಂತ್ರಿಕ ಹೋರಾಟ ಪಾಕಿಸ್ತಾನವನ್ನು ಅಷ್ಟೇ ಅಲ್ಲ, ಭಾರತದ ವಿರುದ್ಧ ಯಾರೆಲ್ಲ ಷಡ್ಯಂತ್ರ ಮಾಡ್ತಾರೆ, ಅದು ಚೈನಾ ಇರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಿರುವಂಥದ್ದು, ಅವರೆಲ್ಲರಿಗೂ ಕೂಡ ಇದೊಂದು ರೀತಿ ಮೆಸೇಜ್ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಓಕೆ, ಈಗ ಮಾಡ್ತಾ ಇದ್ದಾರೆ, ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ.